ನಿಜವಾಗ್ಲೂ ಶರಣರ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ನಾವು ಏನೇನನ್ನ ಪರಿವರ್ತನೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ಶರಣ ಅಂತಕ್ಕಂಥ ಈ ಪದ ಇದೆಯಲ್ಲ, ಈ ಪದಕ್ಕೆ ಅರ್ಥಗರ್ಭಿತವಾಗಿ ನಡ್ಕೊಂಡ್ರೆ ಮಾತ್ರ ಆ ಹೆಸರು ನಾವು ಇಟ್ಕೊಳ್ಳಿಕ್ಕೆ ಯೋಗ್ಯರಾಗ್ತೇವೆ. ಇಲ್ಲಾಂದ್ರೆ ಆ ಹೆಸರಿಗೆ ಅವಮಾನ ಮಾಡ್ದಂಗೆ ಆಗ್ತದೆ. ಶರಣ ಶರಣೆ ಅಂತ ನಾವು ಕರ್ಕೊಂತೀವಿ ನಮ್ಮನ್ನ, ಆದರೆ ಆ ನಿಟ್ಟಿನಲ್ಲಿ ಆ ಜೀವನ ಶೈಲಿಯನ್ನು ನಾವು ಬದುಕಬೇಕಾಗ್ತದೆ. ನಮ್ಮ ಬದುಕು ಹೇಗಾಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಬರೀ ಡಿಸ್ಟ್ರೆಸ್ನಲ್ಲಿ ನಮ್ಮ ಬದುಕನ್ನು ಸಾಗಿಸ್ತಾ ಇದ್ದೇವೆ. ಸ್ಟ್ರೆಸ್ ಬೇಕಾಗುತ್ತೆ ಮನುಷ್ಯನ ಬದುಕಿನಲ್ಲಿ. ಎರಡು ಥರದ ಸ್ಟ್ರೆಸ್ ಇರ್ತದೆ, ಒಂದು ಯೂಸ್ ಸ್ಟ್ರೆಸ್, ಇನ್ನೊಂದು ಡಿಸ್ಟ್ರೆಸ್. ಯೂಸ್ ಸ್ಟ್ರೆಸ್ ಅಂತ ಹೇಳಿದ್ರೆ ಸಮಾಜವನ್ನು ಕಟ್ಟಲಿಕ್ಕಾಗಿ, ದೇಶವನ್ನು ಕಟ್ಟಲಿಕ್ಕಾಗಿ ಹಗಲಿರುಳು ತಮ್ಮ ಮನಸ್ಸಿನಲ್ಲಿ ಏನೋ ಒಂದು ಕುದಿತಾ ಇರ್ತದಲ್ಲ, ತುಡಿತಾ ಇರ್ತದಲ್ಲ, ಅದಕ್ಕೆ ಯೂಸ್ ಸ್ಟ್ರೆಸ್ ಅಂತ ಕರೀತಾರೆ. ಇನ್ನು ಡಿಸ್ಟ್ರೆಸ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಸಮಯವನ್ನ ಹರಣ ಮಾಡ್ತಾ, ಸಮಯವನ್ನ ದುರುಪಯೋಗ ಪಡಿಸ್ಕೊಳ್ತಾ, ತಾವೂ ನೊಂದುಕೊಂಡು ಸಮಾಜಕ್ಕೂ ಹೊರೆಯಾಗಿ ಬದುಕ್ತಕ್ಕಂಥವ್ರಿಗೆ ಡಿಸ್ಟ್ರೆಸ್ ಪೀಪಲ್ಸ್ ಅಂತ ಕರೀತಾರೆ. ಹಾಗಿದ್ರೆ ಅಂಥವ್ರು ಯಾರು? ನಾ ಬೆಳಗ್ಗೆನೇ ಹೇಳ್ತಾ ಇದ್ದೆ, ಯಾರ್ಯಾರೆಲ್ಲ ಕಮಲಿ ಧಾರಾವಾಹಿ ನೋಡ್ತಾರಲ್ಲ ಅವರೆಲ್ಲ ಡಿಸ್ಟ್ರೆಸ್ ಪೀಪಲ್ಸ್ಗಳು. ಧಾರಾವಾಹಿ ನೋಡೋರೆಲ್ಲ ಡಿಸ್ಟ್ರೆಸ್ ಪೀಪಲ್ಗಳು. ಯಾಕೆ ಅಂತ ಹೇಳಿದ್ರೆ, ಆ ಒಂದು ನಾದ ತರಂಗ ನಿಮ್ಮ ಮನೆಯಲ್ಲಿ ಪಾಸಿಟಿವಿಟಿಯನ್ನು ಹೆಚ್ಚಿಸಬೇಕಾಗ್ತದೆ. ಒಂದು ನಾದಾನುಸಂಧಾನ ಯೋಗ ಅಂತ ಬರ್ತದೆ. ನೀವೆಲ್ಲ ಪ್ರಾರ್ಥನೆ ಮಾಡ್ತೀರಿ, ನೀವೆಲ್ಲ ಪೂಜೆ ಮಾಡ್ತೀರಿ, ನೀವೆಲ್ಲ ಮಂತ್ರ ಪಠಣವನ್ನು ಮಾಡ್ತೀರಿ. ಇದೆಲ್ಲ ಯಾವುದಕ್ಕಾಗಿ ಮಾಡ್ತೀರಿ ಅಂತ ಹೇಳಿದ್ರೆ, ನಿಮ್ಮ ಶರೀರದಲ್ಲಿ ಆ ನಾದಾನುಸಂಧಾನವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನ ನೀವು ಜಾಗೃತಪಡಿಸ್ಲಿಕ್ಕಾಗಿ ನೀವು ಈ ಪ್ರಾರ್ಥನೆಯನ್ನ ಮಾಡ್ತೀರಿ. ಈ ಪ್ರಾರ್ಥನೆಯನ್ನು ಮಾಡಿ ಜೊತೆಗೆ ನೋಡಬಾರ್ದನ್ನೆಲ್ಲ ನೋಡಿ, ಕೇಳಬಾರ್ದನ್ನೆಲ್ಲ ಕೇಳಿದ್ರೆ ಅದೇನಾಗ್ತದೆ? ಯಾವುದಕ್ಕೂ ಕೂಡ ಉಪಯೋಗ ಆಗಲ್ಲ. ಅದಕ್ಕೆ ಈ ಧಾರಾವಾಹಿಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿಯನ್ನು ಸ್ಪ್ರೆಡ್ ಮಾಡ್ತವೆ. ಒಂದು ಮಷೀನ್ ಇದೆ, ಪಾಸಿಟಿವ್ ಎನರ್ಜಿ ಮತ್ತು ನೆಗೆಟಿವ್ ಎನರ್ಜಿಯನ್ನು ಮೆಜರ್ ಮಾಡ್ತಕ್ಕಂಥದ್ದು. ಒಂದು ಮನೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಇನ್ನೊಂದು ಮನೆಯಲ್ಲಿ ಧಾರಾವಾಹಿಗಳನ್ನು ಹಚ್ಚಿಡಿ. ಎರಡೂ ಮನೆಯಲ್ಲಿ ಅದನ್ನು ನೀವು ಮೆಜರ್ ಮಾಡಿದರೆ, ಧಾರಾವಾಹಿ ಹಚ್ಚಿಟ್ಟಿರ್ತಕ್ಕಂಥ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಸ್ಪ್ರೆಡ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಜಗಳ, ಗುದ್ದಾಟ, ಒಂದು ಗಂಡನಿಗೆ 4 ಹೆಂಡಿರು, ಒಂದು ಹೆಂಡತಿಗೆ 4 ಗಂಡಿರು. ಇದನ್ನೆಲ್ಲ ನೋಡಿ ನೋಡಿ ನಮ್ಮ ಮನೆಯಲ್ಲೂ ಕೂಡ ಇದೇ ರೀತಿ ಆಗ್ತದೆ. ಅದಕ್ಕೆ ನೀವು ಶರಣರ ರೀತಿಯಲ್ಲಿ ಶರಣ ಜೀವನಕ್ಕೆ ಪಾದಾರ್ಪಣೆ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಜೀವನವನ್ನು ನೀವು ಮೊದಲು ಚಾರಿತ್ರಿಕವಾಗಿ ಮತ್ತೆ ವೈಯಕ್ತಿಕವಾಗಿ ಬದಲಾವಣೆ ಮಾಡಿಕೊಳ್ಳೇಬೇಕಾಗ್ತದೆ. ಇಲ್ಲಾಂದ್ರೆ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಥ ಇರಲ್ಲ. ಈಗ ಇಲ್ಲೆಲ್ಲ ಕೂತ್ಕೊಂಡಿದ್ದೀರಲ್ಲ, ಎಷ್ಟು ಜನ ಧಾರಾವಾಹಿ ನೋಡ್ತೀರಿ? ಕೈ ಎತ್ತರ ಮೇಲೆ, ಪ್ರಾಮಾಣಿಕವಾಗಿ ಕೈ ಮೇಲೆ ಎತ್ತಬೇಕು. ಏನಾದರೂ ಒಂದು ಪರಿವರ್ತನೆ ಆಗ್ಬೇಕಲ್ಲ, ಹಾಗೆ ಮಾತಾಡ್ಬಿಟ್ಟು ಕೆಳಗೆ ಇಳಿಬಾರ್ದು. ಯಾರ್ಯಾರು ಧಾರಾವಾಹಿ ನೋಡ್ತೀರಿ ಕರೆಕ್ಟಾಗಿ ಕೈ ಮೇಲೆ ಎತ್ತಿ. ಸರಿಯಾಗಿ ನೋಡಿನೂ ಕೂಡ ಎತ್ತಲಿಲ್ಲ ಅಂದ್ರೆ ಕೈ ಮೇಲೆ ಎತ್ತಕ್ಕಾಗಲ್ಲ. ಆಮೇಲೆ ಮತ್ತೆ ಕರ್ಸರಿ ಆಕ್ಷನ್ ಅಂತ 3 ವಿಭಾಗಗಳಲ್ಲಿ ನಮ್ಮ ಶರೀರದಲ್ಲಿ ಒಂದಿಷ್ಟು ಪ್ರಕ್ರಿಯೆಗಳು ಶುರುವಾಗ್ತವೆ. ಪ್ರಿಲಿಮಿನರಿ ಆಕ್ಷನ್ ಅಲ್ಲಿ ಏನಾಗ್ತದೆ, ಟೀ ಕುಡಿದ ತಕ್ಷಣ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಅವಯವಗಳಿಗೂ ನಮ್ಮ ಬ್ರೈನ್ಗೂ ಕೂಡ ಲಿಂಕ್ ತಪ್ಪು ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಅದರಲ್ಲಿ ಟ್ಯಾನಿನ್ ಅಂತಕ್ಕಂಥ ಒಂದು ಕೆಮಿಕಲ್ ಇರ್ತದೆ, ಕಾಫಿಯಲ್ಲಿ ಕ್ಯಾಫಿನ್ ಅಂತಕ್ಕಂಥ ಒಂದು ಕೆಮಿಕಲ್ ಇರ್ತದೆ. ಅವೇನ್ ಮಾಡ್ತವೆ, ನಮ್ಮ ಮೆದುಳು ಮತ್ತೆ ನಮ್ಮ ದೇಹಕ್ಕಿರ್ತಕ್ಕಂಥ ಕನೆಕ್ಷನ್ ಅನ್ನ ತಪ್ಪಿಸ್ತವೆ. ಅದು ಯಾವಾಗ ತಪ್ತದೆ, ನಮ್ಮ ಶರೀರದೊಳಗಡೆ ಇರತಕ್ಕಂಥ ಇನ್ವ್ಯಾಲೆಂಟರಿ ಫಂಕ್ಷನ್ ಏನಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಆವಾಗ ನಮ್ಮ ಇಮ್ಯುನಿಟಿ ಪವರ್, ರೋಗ ಪ್ರತಿರೋಧಕ ಶಕ್ತಿ ಸಂಪೂರ್ಣವಾಗಿ ಹಾಳಾಗುತ್ತೆ. ಈಗ ಬಹಳ ಮುಖ್ಯವಾಗಿ ಇಷ್ಟೆಲ್ಲ ಹೇಳಿದ್ನಲ್ಲ ನಾನು ಪುರಾಣ, ಇಷ್ಟೆಲ್ಲ ಕೇಳಿದ ಮೇಲೂ ನಾನು ಇವತ್ತಿಂದ ಚಹಾ ಬಿಡ್ತೀನಿ ಅಂತಕ್ಕಂಥವ್ರು ಕೈ ಎತ್ತರ ಮೇಲೆ. ಏನಾರು ಪರಿವರ್ತನೆ ಆಗ್ಬೇಕಲ್ಲ, ಬರೀ ಟಸ್ ಪುಸ್ ಮಾತಾಡಿದ್ರೆ ಏನು ಪ್ರಯೋಜನ? ಏನಾರು ಇಷ್ಟೆಲ್ಲ ಮಾತಾಡಿದ್ದಕ್ಕೆ, ನಾನು ಬೆಂಗಳೂರಿಂದ ಇಲ್ಲಿ ಬಂದಿದ್ದಕ್ಕೆ ನೀವು ಪರಿವರ್ತನೆ ಆಗದಿದ್ರೆ ನನಗೇನು ಲಾಭ? ನಾವು ಮೊನ್ನೆ ಬೀದರಲ್ಲಿ 8,000 ಜನಕ್ಕೆ ಮಾಸಾಗಿ ಟೀ ಕಾಫಿ ಬಿಡಿಸಿದ್ದೇವೆ. ಕೈ ಎತ್ತರಿ ನೋಡೋಣ. ಆ ಹೆಸರು ಇವತ್ತಿಂದ ಟೀ ಕಾಫಿ ಬಿಡ್ತೀನಿ, ಕೆಳಗಿಳಿಸ್ರಿ. ಇವತ್ತಿಂದ ನಾ ಇಲ್ಲಿದ್ದವ್ರು ಎಲ್ಲರೂ ಕೈ ಎತ್ತಬೇಕು. ಮತ್ತೆ
ಇಲ್ಲಿ ಮೇಲಿದ್ದವರು ಕೆಳಗಿದ್ದವರು ಎಲ್ಲರೂ ಇವತ್ತಿಂದ ನಾ ಟೀ ಕಾಫಿ ಕುಡ್ದೇ ಕುಡಿತೀನಿ ಅನ್ನೋರು ಕೈ ಎತ್ತಿರ ಮೇಲೆ. ಕುಡ್ದೇ ಕುಡಿತೀನಿ, ಕುಡ್ಕೊಂಡು ಹೋಗ್ರಿ ನೀವು, ಏನು ಮಾಡಕ್ಕಾಗಲ್ಲ. ದೋಬಿಕಾ ಕುತ್ತ ನ ಗರ್ಕ ನ ಘಾಟಕ. ಹಾಗೆ ನೇರವಾಗಿರ್ತದೆ ಮಾತು. ನಿಮಗೆ ಈ ತರ ಏನಾದರೂ ಹೇಳಿದ್ರೆ ನನಗೇನು ಲಾಭ ಇಲ್ಲ. ಅದರ ವೈಜ್ಞಾನಿಕ ಚಿಂತನೆಯನ್ನ ಮಾಡಿ ನಿಮಗೆ ಹೇಳ್ತಾ ಇದ್ದೇನೆ. ಅದಕ್ಕೆ ಚಹಾ ಮತ್ತು ಕಾಫಿ ಬದಲಾಗಿ ಏನು ಕುಡಿಬೋದು? ನೀವು ಧನಿಯಾ ಕಷಾಯ ಕುಡೀರಿ. ಧನಿಯಾ ಅಂದ್ರೆ ಗೊತ್ತಾಗ್ತದಿಲ್ಲ, ಕೊತ್ತಂಬರಿ ಕಾಳು. ಅದ್ರ ಕಷಾಯವನ್ನು ಕುಡೀರಿ. ಜೀವನದಲ್ಲಿ ನಿಮಗೆ ರಕ್ತಹೀನತೆಯ ಕೊರತೆ ಸಮಸ್ಯೆ, ಥೈರಾಯ್ಡ್ ಸಮಸ್ಯೆ ಬರಕ್ ಚಾನ್ಸೇ ಇಲ್ಲ. ಜೊತೆಗೆ ಈ ಬಿಲ್ಪತ್ರೆ ಬರ್ತದೆ ನೋಡ್ರಿ, ನೀವು ಇಷ್ಟಲಿಂಗಕ್ಕೆ ಅರ್ಪಣೆ ಮಾಡ್ತಿರಲ್ಲ, ಅದನ್ನ ಚೆಲ್ಲಬೇಡ್ರಿ. ಅದನ್ನ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ರಿ. ಅದನ್ನ ನೀವೇನ್ ಮಾಡಿ ನೀರಲ್ಲಿ ಹಾಕಿ ಕುದಿಸಿ ಬೆಲ್ಲ ಹಾಕಿ ಕುಡೀರಿ. ನಿಮ್ಮ ಜೀವನದಲ್ಲಿ ನಿಮಗೆ ಟ್ರೈಗ್ಲಿಸರೈಡ್, ಕೊಲೆಸ್ಟ್ರಾಲಿನ ಸಮಸ್ಯೆ ಬರಕ್ಕೆ ಸಾಧ್ಯವೇ ಇಲ್ಲ. ತುಳಸಿ ಕೂಡ ಹಾಗೆ ಇರ್ತದೆ. ತುಳಸಿನೂ ಕೂಡ ನಮ್ಮ ಟ್ರೈಗ್ಲಿಸರೈಡ್ ಅನ್ನ ಮತ್ತೆ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ. ನೀವು ಪ್ರತಿನಿತ್ಯ ಬೆಳಗ್ಗೆ ಒಂದೇ ಒಂದು ಬೆಳ್ಳುಳ್ಳಿ ಎಸಳನ್ನ ಬಾಯಿಗಿಟ್ಟು ಸಲೈವದ ಜೊತೆಗೆ ಏನಾದರೂ ತಿಂದ್ರೆ ಅದೇನಾಗುತ್ತೆ, ಸಲೈವದ ಜೊತೆಗೆ ಮಿಕ್ಸ್ ಆಗಿ ಮೊದಲು ಆಲಿನಿನ್ ಇರುತ್ತೆ, ಅದು ಆಲಿಸಿನ್ ಆಗಿ ಕನ್ವರ್ಟ್ ಆಗಿ ನಿಮ್ಮ ಹೃದಯವನ್ನ 100 ವರ್ಷ ಸ್ವಸ್ಥವಾಗಿಡುತ್ತದೆ. ಒಂದೇ ಒಂದು ಬೆಳ್ಳುಳ್ಳಿ ಪ್ರತಿ ದಿವಸ. ಇದನ್ನೇನು ಮಾಡಬೇಕು, ಯಾವುದನ್ನು ಕೂಡ ನೀವು ಕಂಟಿನ್ಯೂ ಆಗಿ ಮಾಡಬಾರ್ದು, ಚಟ ಆಗಿಬಿಡ್ತದೆ ಅದು. ಮತ್ತೆ 3 ತಿಂಗಳು ತಗೊಳ್ಳೋದು ಬೇಳೆ, 3 ತಿಂಗಳು ತಗೊಳ್ಳೋದು, ಮತ್ತೆ 1-2 ತಿಂಗಳು ಗ್ಯಾಪ್ ಕೊಡೋದು, ಮತ್ತೆ 3 ತಿಂಗಳು ತಗೊಳ್ಳೋದು. ಇದನ್ನ ಈ ರೀತಿ ಮಾಡ್ಕೊಳ್ಬೇಕು. ಜೊತೆಗೆ ಈಗ ನಮಗೇನೋ ಮಾಲೆ ಹಾಕ್ತಾರೆ, ರೋಸು ಅದೇನೋ ಹಾಕ್ತಾರೆ. ಹಾಕಿದ ಮೇಲೆ ನಾವೇನು ಮಾಡ್ತೇವೆ, ಅದನ್ನು ವೇಸ್ಟ್ ಮಾಡಂಗಿಲ್ಲ. ಅದನ್ನು ತೊಗೊಂಡೋಗಿ ಒಣಗಿಸ್ತೇವೆ ನಾವು. ಒಣಗಿಸಿ ಆ ರೋಸನ್ನು ನೀರಿಗೆ ಹಾಕಿ ಕುದಿಸಿ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕುಡಿತೇವೆ. ಈ ಥರ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಕಣ್ಣಿಗೆ ಕನ್ನಡಕ ಬರಲ್ಲ, ಪಿತ್ತ ಶಮನವಾಗ್ತದೆ. ಜೊತೆಗೆ ಕೈ ಕಾಲು ಮೈ ತುಂಬ ಎಲ್ಲ ಗಂಟು ಕಟ್ಕೊಂಡಿರ್ತಾವೆ, ನಿಮಗೆಲ್ಲ ಗಂಟಾಗಿರ್ತವೆ. ವೆರಿಕೋಸ್ ವೇನ್ ಸಮಸ್ಯೆ ಬಂದಿರ್ತದೆ. ಪ್ರತಿನಿತ್ಯ 3 ತಿಂಗಳುಗಳ ಕಾಲ ಈ ಬಿದಿರಿನ ಸೊಪ್ಪಂತ ಬರ್ತದೆ, ಆ ಬಿದಿರಿನ ಸೊಪ್ಪನ್ನ 2 ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ 1 ಗ್ಲಾಸ್ ಆದ್ಮೇಲೆ ನೀವು ಕುಡಿಯೋದ್ರಿಂದ ಆ ಗಂಟುಗಳು ಕರಗ್ತಾ ಬರ್ತವೆ. ಇಷ್ಟೆಲ್ಲ ಮಾಡ್ಬೇಕಂದ್ರೆ ಮೊದಲು ಟೀ ಕಾಫಿ ಬಿಡಬೇಕಾಗ್ತದೆ. ನೀವು ಅದನ್ನೂ ಕುಡ್ದು ಅದ್ರ ಮೇಲೆ ಇದನ್ನೂ ಕುಡಿದ್ರೆ ನಡೆಯಂಗಿಲ್ಲ, ಮತ್ತೆ ನಂಬಕ್ಕಾಗಲ್ಲ ನಿಮ್ಮನ್ನ. ಈ ತರ ನಮ್ದು ಕಷಾಯ ಸಂಸ್ಕೃತಿ, ನಮ್ದು ಚಹಾ ಕಾಫಿ ಸಂಸ್ಕೃತಿ ಅಲ್ಲ. ಇದನ್ನ ಯಾರು ತಗೊಂಡು ಬಂದ್ರು ಚಹಾ ಕಾಫಿ ಅಂದ್ರೆ ಬ್ರಿಟಿಷರು ತಗೊಂಡು ಬಂದ್ರು ನಮ್ಮ ದೇಶಕ್ಕೆ, ಅವರು ಕುಡಿಲಿಕ್ಕಾಗಿ. ಈ ಮಂಗಳೂರಿನೆಲ್ಲ ಕಾಫಿ ಎಸ್ಟೇಟು ಟೀ ಎಸ್ಟೇಟ್ ಮಾಡಿದ್ದು ಅವರೇ. ನಮ್ಮ ದೇಶದಲ್ಲಿ ಟೀ ಕಾಫಿ ಇರಲಿಲ್ಲ. ಅವರು ತಗೊಂಡು ಬಂದು ನಮಗೇನು ಮಾಡಿದ್ರು, ಫ್ರೀಯಾಗಿ ಕೊಟ್ರು. ನಮ್ಮ ಜನಗಳ ಕೆಟ್ಟ ಅಭ್ಯಾಸ ಏನಂದ್ರೆ ಫ್ರೀಯಾಗಿ ಕೊಟ್ರೆ ಸಗಣಿನೂ ತಿಂದ್ಬಿಡ್ತಾರೆ. ಒಟ್ಟವರಿಗೆ ಫ್ರೀ ಸಿಗ್ಬೇಕು. ಏನು ಸಿಗಬೇಕು? ಫ್ರೀಯಾಗಿ ಸಿಗಬೇಕು. ಅದೇನಾಗ್ತದೆ, ನಮ್ಮಲ್ಲಿ ಅಡಿಕ್ಷನ್ ಆಗ್ತದೆ. ಚಹಾ ಕಾಫಿ ಸರಾಯಿಕ್ಕಿಂತ ಡೇಂಜರಸ್. ನೀವು ಊಟ ಮಾಡಿದ ನಂತರ ಏನಾದರೂ ಟೀ ಕುಡಿದ್ರೆ ನಿಮ್ಮ ಜೀವನದಲ್ಲಿ 6 ದಿನದ ಆಯಸ್ಸು ಕಡಿಮೆ ಆಗ್ತದೆ. ಇದನ್ನು ನಾವು ಆಯುರ್ವೇದದ ಸೂತ್ರಗಳಿಗೆ ಒಳಗುಣವಾಗಿ, ಜೊತೆಗೆ ನ್ಯಾಚುರೋಪತಿ ಮತ್ತು ವೈಜ್ಞಾನಿಕವಾದ ರೀತಿಯಲ್ಲಿ ರಿಸರ್ಚ್ ಮಾಡಿ ಹೇಳ್ತಾ ಇದೆ. ಊಟ ಆದ ತಕ್ಷಣ ಸ್ಮೋಕ್ ಮಾಡೋದು, ಟೀ ಕುಡಿಯೋದು ಭಾಳ ಡೇಂಜರಸ್. ಊಟ ಆದ ತಕ್ಷಣ ಒಂದೇ ಒಂದು ಸಿಗರೇಟ್ ಸೇದಿದ್ರೆ 100 ಸಿಗರೇಟ್ ಸೇದಿದಷ್ಟು ಅಪಾಯ. ಊಟ ಆದ ತಕ್ಷಣ ನೀವು ಟೀ ಕುಡಿದ್ರೆ ಮೊದಲೇ ಶರೀರದಲ್ಲಿ ಮಂದಾಗ್ನಿ ಇರ್ತದೆ, ರಕ್ತ ಸಂಚಾರ ಜಠರಕ್ಕೆ ಬಂದಿರ್ತದೆ. ಅದರಲ್ಲಿ ಊಟ ಆದ ತಕ್ಷಣ ಟೀ ಕುಡಿದ್ರಿ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿರ್ತಕ್ಕಂಥ 7 ಧಾತುಗಳು, ರಸ, ರಕ್ತ, ಮಾಂಸ, ಮೇದ, ಅಸ್ಥಿ ಮತ್ತೆ ಮಜ್ಜೆ ಅಂತಕ್ಕಂಥ ಸಪ್ತ ಧಾತುಗಳು, ಶುಕ್ರ ಅಂತಕ್ಕಂಥದ್ದು ಬರ್ತದೆ. ಈ ಸಪ್ತ ಧಾತುಗಳು ಕೂಡ ಏನಾಗ್ತವೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ವಿಕಾರವಾಗ್ತವೆ. ಅದಕ್ಕಾಗಿ ಊಟ ಆದ ತಕ್ಷಣ ಕುಡಿಬಾರ್ದು ಅಂತ ಹೇಳಿದ್ರೆ ಊಟಕ್ಕಿಂತ ಮೊದಲು ಕುಡಿಬೇಕು ಅಂತ ಹೇಳ್ಬೇಡ್ರಿ. ಮತ್ತೆ ನಾನು ಯಾವಾಗಲೂ ಕುಡಿಬಾರ್ದು ಅಂತ ಹೇಳ್ತಾ ಇದ್ದೇನೆ. ಹೀಗೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸ್ಬೇಕು. ನಮ್ಮ ದೇಶದಲ್ಲಿ ಒಂದೇ ಒಂದು ವರ್ಷ ಟೀ ಮತ್ತು ಕಾಫಿ ಕುಡಿಯೋದು ಬಿಟ್ಟರೆ ಅದನ್ನು ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದ್ರೆ ಒಂದೇ ವರ್ಷಕ್ಕೆ ನಮ್ಮ ದೇಶದ ಸಾಲ ತೀರ್ತದೆ. ಒಂದೇ ವರ್ಷಕ್ಕೆ ಅಷ್ಟೊಂದು ಚಹಾ ಕುಡಿತೀವಿ ನಾವು, ಚಪ್ಪಾಳೆ ಹೊಡಿತಿರಲ್ಲ, ಮತ್ತೇನು ಮಾಡೋದು? ನಾಚಿಗೆ ಬರ್ಬೇಕು ನಮಗೆ. ಬೇರೆದವ್ರು ತಂದು ಕೊಟ್ಟಿದ್ದು ಚಟ ಮಾಡಿಕೊಂಡು
ಆ ದೇಶದ ಸಾಲವನ್ನು ಏನಾದರೂ ನಾವು ತೀರಿಸಿದ್ರೆ ಇಲ್ಲಿಂದ ಅಮೆರಿಕಕ್ಕೆ ಹೋಗ್ಲಿಕ್ಕೆ 2,000 ಸಾಕು. ಯಾಕಂದ್ರೆ ಸಾಲ ತೀರಿಸಿದ್ರೆ ಏನಾಗ್ತದೆ, $1 $1 ಆದ್ರೆ ಏನಾಗ್ತದೆ, ನೀವು ಇಲ್ಲಿಂದ ಅಮೆರಿಕಕ್ಕೆ ಹೋಗಿ ಬಂದು ಆರಾಮಾಗಿರ್ಬೋದು 2,000ದಲ್ಲಿ. ಹಾಗಾಗಿ ಒಂದು ತ್ಯಾಗವನ್ನು ಮಾಡಬೇಕು ಶರಣರ ಸಂಕಲ್ಪಕ್ಕಾಗಿ, ದೇಶಕ್ಕಾಗಿ. ನಾನು ಇವತ್ತಿನಿಂದ ಚಹಾ ಮತ್ತು ಕಾಫಿಯನ್ನು ಬಿಡ್ತಾ ಇದ್ದೇನೆ ಅಂತ. ಮುಂದಿನ ವರ್ಷ ನೀವು ದಾಸೋಹಕ್ಕಾಗಿ ಸಂಗ್ರಹ ಮಾಡ್ತಿರಲ್ಲ ಸಕ್ಕರೆನ, ಅದನ್ನು ನಿಲ್ಲಿಸಬೇಕು ಅಂತ ನಾನು ಗಂಗಾ ಮಾತಾಜಿಯವರಲ್ಲಿ ವಿನಮ್ರವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ಸಕ್ಕರೆ ದಾಸೋಹ ತಗೋಬೇಡ್ರಿ, ಬೆಲ್ಲ ತಗೊಳ್ರಿ. ಸಕ್ಕರೆ ಬದಲಿಗೆ ಬೆಲ್ಲ ತಗೊಳ್ರಿ. ಬೆಲ್ಲ ತಿಂದು ಬೆಲ್ಲದಂಗಿರ ನಾವು, ಗೊತ್ತಾಯ್ತಲ್ಲ. ಬೆಲ್ಲವನ್ನು ಕಲೆಕ್ಟ್ ಮಾಡ್ರಿ. ಬೆಲ್ಲ ಕಲೆಕ್ಟ್ ಮಾಡಿ, ಹವೀಜ್ ಕಾಳಂತೂ ಸಿಕ್ಕೇ ಸಿಗ್ತಾವ, ಶುಂಠಿ ಅಂತೂ ಸಿಕ್ಕೇ ಸಿಗ್ತದ. ಪರಿವರ್ತನೆ ಆಗೋದು ಶರಣ ಮೇಳದಲ್ಲೇ ಆಗಿ ಹೋಗ್ಲಿ. ಇವರು ಇಲ್ಲೇ ಪರಿವರ್ತನೆ ಆಗಿ ಹೋಗ್ಲಿ. ಇಲ್ಲೇ ನಾವು ಚಹಾ ಕುಡಿಸಿ ಕಳ್ಸಿದ್ವಿ ಅಂದ್ರೆ ಮನ್ಯಾಗ ಹೋಗಿ ಡಬಲ್ ಕುಡಿತಾರ ಇಷ್ಟಿಷ್ಟು ದೊಡ್ಡ ಗ್ಲಾಸ್. ಅದಕ್ಕಾಗಿ ಅದರಿಂದ ಬಹಳ ತೊಂದರೆಗಳಾಗ್ತವೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಇದನ್ನ ವೈಜ್ಞಾನಿಕವಾಗಿ ನಾನು ಹೇಳ್ತಾ ಇದ್ರೆ ಬಹಳ ಸಮಯ ತೆಗೆದುಕೊಳ್ತದೆ. ಅದಕ್ಕೆ ಮುಂದಿನ ವರ್ಷದ ಶರಣ ಮೇಳದಲ್ಲಿ ಕಷಾಯ, ಸಕ್ಕರೆ ಬದಲು ಬೆಲ್ಲ. ಸಕ್ಕರೆಯಲ್ಲಿ ಏನಿರ್ತದಂದ್ರೆ ಸುಕ್ರೋಸ್ ಇರ್ತದೆ. ಆ ಸುಕ್ರೋಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಜೀರ್ಣಾಂಗ ವ್ಯೂಹವನ್ನು ಹಾಳು ಮಾಡ್ತದೆ. ಜೊತೆಗೆ ನಮಗೆ ಆಯಸ್ಸು ಕೂಡ ಕಡಿಮೆ ಆಗುತ್ತೆ ಸಕ್ಕರೆ ತಿನ್ನೋದ್ರಿಂದ. ಸಕ್ಕರೆಯಲ್ಲಿ ಮನುಷ್ಯನಿಗೆ ಬೇಕಾಗಿರುವ ಒಂದು ಪೋಷಕ ತತ್ವಗಳು ಇಲ್ಲ, ಒಂದೇ ಒಂದು ಪೋಷಕ ತತ್ವವೂ ಇಲ್ಲ. ಸುಕ್ರೋಸ್ ಇರ್ತದೆ ಅದರಲ್ಲಿ, ಹಣ್ಣಿನಲ್ಲಿ ಫ್ರಸ್ಟ್ರೋಸ್ ಇರ್ತದೆ. ನೀವು ಶುಗರ್ ಆಗಿರೋರಿಗೆ 2-3 kg ಮಾವಿನ ಹಣ್ಣು ತಿನ್ನಿಸ್ರಿ, ಏನು ಸಮಸ್ಯೆ ಆಗಂಗಿಲ್ಲ. ಅರ್ಧ ಚಮಚ ಸಕ್ಕರೆ ತಿನ್ನಿಸ್ರಿ, ನಿಮ್ಮ ಬೀಟಾ ಸೆಲ್ಗಳು ಸಂಪೂರ್ಣವಾಗಿ ನಾಶವಾಗ್ತವೆ. ಹಾಗಾಗಿ ಸಕ್ಕರೆಯನ್ನು ಸಂಪೂರ್ಣವಾಗಿ ನೀವು ನಿಲ್ಲಿಸ್ಬೇಕು. ಚಹಾ ಕಾಫಿಯನ್ನು ಸಂಪೂರ್ಣವಾಗಿ ನಿಲ್ಲಿಸ್ಬೇಕು. ಮನೆಯಲ್ಲಿ ಧಾರಾವಾಹಿ ನೋಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಅದರ ಬದಲಾಗಿ ಬಸವ ಟಿವಿ ನೋಡ್ರಿ ಸ್ವಲ್ಪ ಸಮಯ ಸಿಕ್ಕರೆ. ಇದಿಷ್ಟೆಲ್ಲ ಹೇಳಿದ ಮೇಲೂ ಕೂಡ ನಿಮ್ಮ ಮನಸ್ಸು ಪರಿವರ್ತನೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿನಲ್ಲಿ ಜಿಡ್ಡುಗಟ್ಟಿದೆ ಅಂತ ಅರ್ಥ. ಜಿಡ್ಡು ಹಿಡ್ಕೊಂಡಿದೆ. ಹೇಗೆ ಅಂದರೆ, ನಿದ್ದೆ ಮಾಡೋರನ್ನ ಎಚ್ಚರಿಸ್ಬೋದು. ನಿದ್ದೆ ಮಾಡೋ ಥರ ನಾಟಕ ಮಾಡ್ತಾರಲ್ಲ, ಅವ್ರನ್ನ ಎಚ್ಚರಿಸೋಕ್ಕಾಗಲ್ಲ. ನಿದ್ದೆ ಮಾಡೋರನ್ನ ಎಚ್ಚರಿಸ್ಬಿಡ್ಬೋದು, ಹೇಳ್ರಿ ಅಂತೇಳಿ. ಈ ನಿದ್ದೆ ಮಾಡೋ ಥರ ನಾಟಕ ಮಾಡ್ತಿರ್ತಾರಲ್ಲ, ಅವ್ರನ್ನ ಎಚ್ಚರಿಸ್ಲಿಕ್ಕಾಗಲ್ಲ. ಅದಕ್ಕೆ ಹೇಳ್ತಾರೆ, 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೇನ್, ಗಂಗೆ ಇದ್ದರೆ ಸಿಂಧುವಿದ್ದರೆ ಗಿರಿ ಹಿಮಾಲಯವಿದ್ದರೇನ್, ವೇದವಿದ್ದರೆ ಭೂಮಿ ಇದ್ದರೆ ವಚನ ಶಾಸ್ತ್ರವಿದ್ದರೇನ್, ಏನು ಸಾರ್ಥಕ ಮನೆಯ ಜನರೇ ಮಲಗಿ ನಿದ್ರಿಸುತ್ತಿದ್ದರೆ. ನಾವೆಲ್ಲ ಮಲ್ಕೊಂಡು ನಿದ್ದೆ ಮಾಡಾಕತ್ತೇವೆ, ಜಾಗೃತಿನೇ ಇಲ್ಲ ನಮ್ಮಲ್ಲಿ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಉತ್ತಿಷ್ಠತ ಜಾಗೃತ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಮಾತಾಜಿಯವರು ಕೊನೆಯ ಕ್ಷಣದವರೆಗೂ ಜಾಗೃತವಾಗಿ ಕೆಲಸ ಮಾಡಿದರು. ನಾವು ಅವರ ಸಮ್ಮುಖದಲ್ಲಿ ಇದ್ದುಕೊಂಡು ಇಷ್ಟೆಲ್ಲ ನಮ್ಮ ಜೀವನವನ್ನು ಪರಿವರ್ತನೆ ಮಾಡಿಕೊಳ್ಳದೆ ಇದ್ರೆ ಅದು ನಮಗೆ ಮಾಡಿಕೊಳ್ತಕ್ಕಂಥ ದ್ರೋಹ ಆಗ್ತದೆ, ನಾವೇ ನಮಗೆ ಮಾಡಿಕೊಳ್ತಕ್ಕಂಥ ದ್ರೋಹ ಆಗ್ತದೆ. ಹಾಗಾಗಿ ಪರಿವರ್ತನೆ ಅಂತಕ್ಕಂಥದ್ದು ಒಂದು ಕ್ಷಣದಲ್ಲಿ ಆಗ್ತದೆ. ಪರಿವರ್ತನೆಯನ್ನು ಮಾಡ್ಕೊಳ್ತಕ್ಕಂಥ ಮನಸ್ಸು ಬೇಕಾಗ್ತದೆ ಅಷ್ಟೇ. ನಾನು ಇವತ್ತಿಂದ ಚೇಂಜ್ ಆಗ್ತೇನೆ ಅಂತ ಹೇಳಿದ್ರೆ ಇವತ್ತಿಂದನೇ ನಾವು ಚೇಂಜ್ ಆಗ್ಬೋದು, ಅದರಲ್ಲೇನು ಎಳ್ಳು ಕಾಳಷ್ಟು ಸಂಶಯ ಇಲ್ಲ.